ಹಾಯ್ ಹಲೋ ನಮಸ್ಕಾರ ಮಾದರಿಗಳ ಎಂಚೋಲ್ಲರು, ನಾನು ನಿಮ್ಮ ಸಂದೀಪ್ ಮಾತಾಡ್ತಿರೋದು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಬಾಕ್ಸ್. ಸೊ ನಾನು ಬೆಂಗಳೂರಿಂದ ಊರಿಗೆ ಹೊರಟಿದ್ದೆ, ಜೊತೆಗೆ ನಮ್ಮ ಅಣ್ಣನೂ ಇದ್ದರು. ಟ್ರೈನ್ ಜರ್ನಿನ ತುಂಬ ಸಲ ಮಾಡಿದ್ದೀನಿ, ಆದರೆ ರೆಕಾರ್ಡ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ನಿಮಗೂ ತೋರಿಸ್ತೀನಿ ಬೆಂಗಳೂರಿಂದ ನಮ್ಮ ಊರಿಗೆ ರೀಚ್ ಆಗೋ. ಅದೇನೋ ಗೊತ್ತಿಲ್ಲ, ನಮ್ಮ ಊರಿಗೆ ರೀಚ್ ಆಗ್ತಿದ್ದಂಗೆ ಆಗುವಂಥ ಖುಷಿನೇ ಬೇರೆ. ನಂತರ ಟ್ರೈನ್ ಇಳಿದು ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗ್ಬೇಕು, ಅಂದರೆ ನಮ್ಮ ಅಣ್ಣ ಕಸಿನ್ ಮನೆಗೆ. ನಮ್ಮ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಗದ್ದೆಯಿಂದನೇ ಹೋಗಬೇಕು. ಅಲ್ಲಿ ಏನು ಜಾತ್ರಾ ವಿಶೇಷ ನಡೀತಾ ಇದೆ. ಜಾತ್ರೆಗೆ ಹೋಗೋಕ್ಕಾಗಲ್ಲ, ಅದು ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ನಾನು ಹೋಗ್ತಾ ಇಲ್ಲ. ಬಟ್ ಜಾತ್ರಾ ವಿಶೇಷ ಅಂತೂ ಸಾಕತ್ತಾಗಿದೆ ಗುರು. ಮನೆಗೆ ಬಂದಾಗ ಅಮ್ಮ ಹೇಳಿದ್ರು ಹಲಸಿನಕಾಯಿ ಹಣ್ಣಾಗಿದೆ, ಒಂದು ಕೊಯ್ದುಬಿಟ್ಟು ತಿಂಡಿ ಮಾಡೋಣ ಅಂತ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೋಸ್ಕರ ಒಂದು ಹಲಸಿನಕಾಯಿನ ಕೊಯ್ದು ತಿಂಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಜೊತೆಗೆ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಹಲಸಿನಕಾಯಿ ಬ್ರೇಕ್ಫಾಸ್ಟ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಬಾಬಿ ಹೋಗಂಗ ಹಟ್ಟಿರ್ಲಿ. ಇದು ನಮ್ಮ ಹಳೆ ಬಾವಿ, ಇಲ್ಲಿ ನೀರಿಲ್ಲ ಏನಿಲ್ಲ. ಈಗ ತುಂಬ ದುಡ್ಡು ಖರ್ಚು ಮಾಡಿ ವೇಸ್ಟ್ ಆಗೋಯ್ತಿದ್ದು. ಸೊ ಈ ಹಲಸಿನಕಾಯಿಂದ ಒಂದು ಕೊಯ್ದಿದ್ದೀವಿ ಅಲ್ಲಿ ಹಣ್ಣಾಗಿರೋದನ್ನ, ಮಿಕ್ಕಿದೆಲ್ಲ ಚಿಕ್ಕ ಚಿಕ್ಕದು ಕಾಯಿ. ಸೊ ಇವಾಗ ಹಲಸಿನಕಾಯಿದು ಒಂದು ತಿಂಡಿ ಮಾಡ್ತಾಯಿದ್ವಿ. ಗಾಡಿ ಹಣ್ಣದಂಗೆ ಹಣ್ಣಾಗಿರೋದು. ಎರಡು ಮೂರು ದಿನ ಬ್ಯಾಂಗ್ಳೂರಿಗೆ ಒಂದು ತಾಳಿಗೆ 5 ರೂಪಾಯಿ. ಇಲ್ಲೇ ಎಲ್ಲ ತುಂಡವ್ರು ಮಾಡೋಕ್ಕೆ ಮತ್ತೆ ಕಡೆ ಸಣ್ಣ sudah bisa lagi mati dulu.
Johnny, yes, Papa. Nilba. Take this. Tina. Bada? Wait, sweet. Sweet. ಸೊ ಈ ತಿಂಡಿನ ಈ ಬ್ರೇಕ್ಫಾಸ್ಟ್ನ ನಾವು ಬಾಳೆ ಎಲೆಯಲ್ಲಿ ಮಾಡ್ತೀವಿ. ಸೊ ಬಾಳೆ ಎಲೆನ ಕಟ್ ಮಾಡಿ ಒಂದು ಸಣ್ಣ ಸೈಜಿಗೆ ಕಟ್ ಮಾಡಿ ಅದನ್ನು ನೀಟಾಗಿ ಗ್ಯಾಸ್ ಮೇಲೆ ಇಟ್ಕೊಂಡು ಬಾಡಿಸ್ಕೊಬೇಕು. ಯಾಕೆ ಬಾಡಿಸ್ಕೊಬೇಕು ಅಂತಂದರೆ ಅದು ನೀಟಾಗಿ ಫೋಲ್ಡ್ ಮಾಡೋಕ್ಕಾಗುತ್ತೆ. ಇಲ್ಲ ಅಂದರೆ ಫೋಲ್ಡ್ ಆಗೋಲ್ಲ, ಹರಿದೋಗುತ್ತೆ ಬಾಳೆ ಎಲೆ ಅನ್ನೋದಕ್ಕೋಸ್ಕರ ಅದನ್ನು ಲೈಟಾಗಿ ಬೆಂಕಿ ಮೇಲೆ ಇಡ್ತೀವಿ. ಅದನ್ನು ಬಾಡಿಸೋದು ಅಂತಾರೆ. ಆಮೇಲೆ ಕಟ್ ಮಾಡಿಟ್ಟಿರೋ ಹಲಸಿನಕಾಯಿ ಪೀಸ್ಗಳನ್ನು ಮಿಕ್ಸಿನಲ್ಲಿ ಹಾಕಿದೆ. ಅಕ್ಕಿ ಬೇರೆ ಮತ್ತು ಹಲಸಿನಕಾಯಿನ ಬೇರೆ ಬೇರೆಯಾಗಿ ಮಿಕ್ಸಿನಲ್ಲಿ ರುಬ್ಕೊಂಡೆ. ಯಾಕೆಂದರೆ ಒಟ್ಟಿಗೆ ಹಾಕಿದ್ರೆ ನೀಟಾಗಿ ಪೇಸ್ಟ್ ಆಗಲ್ಲ ಅನ್ನೋದಕ್ಕೋಸ್ಕರ. ಸೊ ನೆಕ್ಸ್ಟು ನೀವು ಅಕ್ಕಿನ ಕಡಿಯುವಾಗ ಅದಕ್ಕೆ ಎಷ್ಟು ಉಪ್ಪು ಬೇಕು ಅಂದರೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ. ಒಟ್ಟಿಗೆ ಎರಡನ್ನೂ ಮಿಕ್ಸ್ ಮಾಡಿ. ಮಿಕ್ಸಿಂಗ್ ಸೂಪರಾಗಿ. ಆಮೇಲೆ ಅದಕ್ಕೆ ತೆಂಗಿನಕಾಯಿ ಕೊಬ್ಬರಿನ ಆ್ಯಡ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ. ಆಮೇಲೆ ಇದು ನಮ್ಮ ಇಡ್ಲಿ ಮಡಿಕೆ, ಅಂದರೆ ಇಡ್ಲಿ ಮಾಡುವಂಥ ಒಂದು ಮಡಿಕೆ. ಆ ಮಡಿಕೆಯಲ್ಲಿ ನಾವು ಇದನ್ನು ಸೇಮ್ ಹಲಸಿನಕಾಯನ್ನು ಮಾಡ್ತೀವಿ. ಆಮೇಲೆ ಬಾಡಿಸಿರೋ ಎಲೆಗೆ 2 ಸ್ಪೂನು ಹಲಸಿನಕಾಯಿನ ಕಡಿದಿರೋ ಮಿಕ್ಸ್ ಪೇಸ್ಟ್ನ ರೆಡಿ ಹಾಕಿ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಫೋಲ್ಡ್ ಮಾಡಿ ಇಡಬೇಕು. ಬೆಲ್ಲ ಹಾಕಿಲ್ಲಮ್ಮ, ಹಲಸಿನಕಾಯಿ ಸಾಕು ಸಿಂಗಿ. ಸ್ವಲ್ಪ ಗ್ಯಾಪ್ಗೋಸ್ಕರ ಅದೇ ಬಾಳೆ ಗಿಡದ ದಂಡನ್ನು ಇಡ್ತೀವಿ. ಗ್ಯಾಪ್ ಇದ್ದರೆ ಕೆಳಗಡೆಯಿಂದ ಅದರ ಬೆಂಕಿಯ ಶೆಕೆ ಎಲ್ಲ ಕಡೆಗೂ ಬರುತ್ತೆ. ಸೊ ಬಂದಾಗ ಎಲ್ಲ ತಿಂಡಿಗಳು ನೀಟಾಗಿ ಬೇಯುತ್ತೆ. ಅರ್ಧ ಗಂಟೆಯಲ್ಲಿ ಈ ತಿಂಡಿ ರೆಡಿ ಆಗುತ್ತೆ. ಬನ್ನಿ, ರೆಡಿಯಾಗಿದೆ. ಹೇಗಿದೆ ಅಂತ ತೋರಿಸ್ತೀನಿ. ಓಪನ್ ಮಾಡಿದ ತಕ್ಷಣ ಆ ಬಾಳೆ ಎಲೆ ಜೊತೆ ಹಲಸಿನಕಾಯಿ, ತೆಂಗಿನಕಾಯಿ, ಅದ್ರ ಸ್ಮೆಲ್ ಇದೆಯಲ್ಲ, ಘಮ್ ಅಂತ ಇದೆ. ಮಂಗಳೂರು ಮಲ್ಲಿಗೆ ಎಷ್ಟು ಸ್ಮೆಲ್ ಬರುತ್ತೋ ನಮ್ಮ ಮಂಗಳೂರು ಹಲಸಿನಕಾಯಿನೂ ಅಷ್ಟೇ ಸ್ಮೆಲ್ ಬರುತ್ತೆ. ನೀವು ಟ್ರೈ ಮಾಡಿ, ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನಾನಂತೂ ಟ್ರೈ ಮಾಡ್ತಿದ್ದೀನಿ. ಸಖತ್ತಾಗಿರೋ ಗುರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.